ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇದೊಂಥರ ಚೆನ್ನಾಗಿದೆ. 10 ವರ್ಷದಿಂದ ಇವಿಎಂ ಮೇಲೆ ಗೂಬೆಯನ್ನು ಕೂರಿಸಿದಾಯ್ತು. ಇವಿಎಂ ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಕೋರ್ಟ್ನಲ್ಲಿ ಉಗಿಸ್ಕೊಂಡು ಬಂದಿದ್ದು ಆಯ್ತು. ಈಗ ಈ ದೋಸೆಯನ್ನ ಮಗುಚಿ ಹಾಕದ ಹಾಗೆ ಹೊಸ ಡ್ರಾಮಾವನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಹೆಸರು ಮತಗಳ್ಳತನ. ರಾಹುಲ್ ಗಾಂಧಿ ಪ್ರಕಾರ ಚುನಾವಣಾ ಆಯೋಗ ಮತಗಳ್ಳತನವನ್ನ ಮಾಡಿ ಬಿಜೆಪಿಯನ್ನ ಗೆಲ್ಲಿಸ್ಕೊಟ್ಬಿಟ್ಟಿದೆಯಂತೆ. ಇದು ಯಾವ ಲೆಕ್ಕಾಚಾರ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತಿ ಬೂತಲ್ಲಿ ಕೂಡ ವಿರೋಧ ಪಕ್ಷದವರು ಇರ್ತಾರಲ್ವಾ, ಅವರೇನು ಕಡ್ಲೆಕಾಯಿ ತಿಂತ ಕೂತಿದ್ರ? ಪೋಲಿಂಗ್ ಏಜೆಂಟ್ಗಳು, BLOಗಳು ಏನ್ ಮಾಡ್ತಾ ಇದ್ರು? ಚುನಾವಣೆ ನಡೆಯುವಾಗ ಅವರ ಗಮನಕ್ಕೂ ಬಂದಿಲ್ಲ. ಚುನಾವಣೆ ನಡೆದ ಮೇಲೂ ಈ ವಿಚಾರ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಯಾವಾಗ ಎಲೆಕ್ಷನ್ ಕಮಿಷನ್ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಅಂದ್ರು, ಆ ಕೂಡಲೇ ರಾಹುಲ್ ಗಾಂಧಿಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲಿ ಏನೋ ಆಗಬಿಟ್ಟಿದೆ. ಎಂಥ ವಿಚಿತ್ರ ನೋಡಿ. ವಿಷಯ ಇಷ್ಟೇ, ಮೊದಲು ಸೋಲಿಗೆ ಕಾರಣ ಇವಿಎಂ ಅಂತ ಕಥೆಯನ್ನ ಕಟ್ಟಿದ್ರು. ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಆಗ್ಲೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಮುಖಕ್ಕೆ ಮಂಗಳಾರತಿಯನ್ನ ಮಾಡಿ ಕಳಿಸಿದ್ವಾಯ್ತು. ಇವಿಎಂ ಅನ್ನ ಹಾಗೆಲ್ಲ ಟ್ಯಾಂಪರಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿ ಕಳಿಸಿದ್ರು. ಇದಾದ ಮೇಲೆ ಜಾರ್ಜ್ ಸೋರಸ್ ಅಂತಹ ಕುತಂತ್ರಿಗಳ ಕೃಪಾಕ್ಷದಲ್ಲಿರುವಂತಹ NGOಗಳು ಈ ಹೊಸ ಡ್ರಾಮಾವನ್ನು ಶುರು ಮಾಡ್ತಾರೆ. ನಿಮಗೆ ಗೊತ್ತು, ಜಾರ್ಜ್ ಸೋರೋಸಿಗೆ ಮೋದಿಜಿಯವರು ಪ್ರಧಾನಿ ಆಗಿರುವಂಥದ್ದು ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಜಸ್ಟ್ ಅಬ್ಸರ್ವ್ ಮಾಡಿ ನೀವೇ, ಭಾರತದಲ್ಲಿ ಇಂತಹ ಕುತಂತ್ರಗಳು ಯಾವಾಗೆಲ್ಲ ನಡೆಯುತ್ತೋ ಅದಕ್ಕೂ ಮುನ್ನ ರಾಹುಲ್ ಗಾಂಧಿ ಫಾರಿನಿಗೆ ಹೋಗಿ ಬಂದಿರ್ತಾರೆ. ಈಗ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮತಗಳ್ಳತನವನ್ನ ಮಾಡಿ ಮೋದಿಜಿಯವರು ಪ್ರಧಾನಿ ಆಗಿಬಿಟ್ಟಿದಾರಂತೆ. ಇದು ಇವರುಗಳ ಆರೋಪ. ಮೊದಲ ಬಾರಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಾಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅಂಡ್ ಈ NGO ಗ್ಯಾಂಗ್ಗಳು ಯಾಕೆ ಮತಗಳ್ಳತನದ ಆರೋಪವನ್ನ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಇದನ್ನ ಅವ್ರ ಹತ್ರ ಕೇಳಿದ್ರೆ ಅವರಿಗೂ ಇದಕ್ಕೆ ಉತ್ತರ ಇಲ್ಲ. ವೋಟನ್ನ ಕದ್ದಿದ್ದಾರೆ ಅಂತ ಹೇಳ್ತೀರಲ್ವಾ ರಾಹುಲ್ ಗಾಂಧಿ ಅವರೇ, ಹೇಗೆ ಕದ್ರು ಅಂತ ಹೇಳಬಹುದಾ? ಚುನಾವಣಾ ಆಯೋಗನೇ ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ಆ ವಿಚಾರಕ್ಕೆ ಬರ್ತೀನಿ ನಾನೀಗ. ವೀಕ್ಷಕರು, ಚುನಾವಣಾ ಆಯೋಗ ಒಂದು ನೋಟಿಸ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಜಾರಿ ಮಾಡಿದ್ದಾರೆ. ನೀವು ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳ ವೋಟರ್ ಲಿಸ್ಟ್ ಗಳನ್ನ ತಗೊಂಡು ಬನ್ನಿ, ಹಾಗೆ ಹೇಗೆ ಕಳ್ಳತನ ಆಗಿದೆ ಅನ್ನುವಂಥದ್ದನ್ನು ಕೂಡ ನಮಗೆ ಹೇಳಿ ಅಂತ. ಆದ್ರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಹೋಗಲೇ ಇಲ್ಲ. ಈಗ ಚುನಾವಣಾ ಆಯೋಗದ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಇದರ ಬಗ್ಗೆ ಯಾರಿಗೆಲ್ಲ ಅನುಮಾನ ಇದೆ, ಎಸ್ಪೆಷಲಿ ವಿರೋಧ ಪಕ್ಷಗಳು, ನೀವು ಚುನಾವಣಾ ಆಯೋಗದ ಕಚೇರಿಗೆ ಬನ್ನಿ, ದಾಖಲೆಯನ್ನು ಕೊಡಿ ಅಂತ. ಆದ್ರೆ ಇವರು ಅದನ್ನ ಮಾಡೋದೇ ಇಲ್ಲ. ಅದನ್ನ ಬಿಟ್ಟು ಸುಮಾರು 40 ರಿಂದ 50 ಸಂಸದರು ಚುನಾವಣಾ ಆಯೋಗವನ್ನ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾರೆ. ಇದು ದೆಹಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಪರ್ಮಿಷನ್ ಕೂಡ ತೆಗೆದುಕೊಳ್ಳದೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೊರಟಿದ್ರಿಂದ ಅವರನ್ನ ತಡೆದು ಪೊಲೀಸರು ಬಸ್ನಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅಲ್ಲಿಂದಲೇ ನೋಡಿ ಅಸಲಿ ಆಟ ಶುರುವಾಗೋದು. ಅದಕ್ಕೆ ಹೇಳಿದ್ದು, ರಾಹುಲ್ ಗಾಂಧಿ ಅವರನ್ನ ಚುನಾವಣಾ ಆಯೋಗ ತಣ್ಣಗೆ ಮಾಡಿದೆ ಅಂತ. ಹೇಗೆ ಅಂತ ಕೂಡ ಹೇಳ್ತೀನಿ. ರಾಹುಲ್ ಗಾಂಧಿಯ ಒಂದಷ್ಟು ಲೆಕ್ಕಾಚಾರಗಳೇ ಯಾರಿಗೂ ಅರ್ಥ ಆಗಲ್ಲ, ಎಸ್ಪೆಷಲಿ ಅವರಿಗೆ ಅರ್ಥ ಆಗಲ್ಲ. ಇವರೇ ಹೇಳ್ತಾರೆ, ವೋಟರ್ ಲಿಸ್ಟ್ ಅಲ್ಲಿ ಒಂದೇ ಒಂದು ಫೇಕ್ ವೋಟರ್ ಇರಬಾರ್ದು ಅಂತ. ಅದೇ ಕಾರಣಕ್ಕೆ ಚುನಾವಣಾ ಆಯೋಗ ಮತದಾನ ಪಟ್ಟಿಯ ಪರಿಷ್ಕರಣೆ, ದಟ್ ಈಸ್ SIR, ಅದನ್ನ ಮಾಡೋದಕ್ಕೆ ಹೊರಟಿದೆ. ಅದನ್ನು ಇವರೇ ಬೇಡ ಅಂತ ಹೇಳ್ತಾರೆ. ಚುನಾವಣಾ ಆಯೋಗ SIR ಅನ್ನ ಮಾಡದೆ ಡಾಕ್ಯುಮೆಂಟ್ಸ್ ಕೇಳಲಿಲ್ಲ ಅಂತ ಅಂದ್ರೆ ವೋಟರ್ ಲಿಸ್ಟ್ ಇಂದ ಫೇಕ್ ವೋಟರ್ ಗಳನ್ನ ತೆಗೆದು ಹಾಕೋದಕ್ಕೆ ಹೇಗೆ ಸಾಧ್ಯ? ಒಂದು ಫ್ರೆಶ್ ವೋಟರ್ ಲಿಸ್ಟ್ ಬೇಕು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ SIR ಅನ್ನ ವಿರೋಧ ಮಾಡ್ತಾರೆ. ಇದು ಹೆಂಗ್ರಿ ಸಾಧ್ಯ? ಈ ದೇಶದಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಮಸ್ಯೆ ಬಗ್ಗೆಯೇ ಯಾರು ಮಾತಾಡದೇ ಇರುವಂತದ್ದು ದೊಡ್ಡ ಸಮಸ್ಯೆ ಇಲ್ಲಿ. ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ರಾಹುಲ್ ಗಾಂಧಿ. ಪಾರ್ಲಿಮೆಂಟ್ ಅಲ್ಲಿ ಬಿಲ್ಗಳನ್ನ ಪಾಸ್ ಮಾಡಬೇಕಾದ್ರೆ ಪೂರಾ ಗ್ಯಾಂಗ್ ಅನ್ನ ಕರ್ಕೊಂಡು ಹೊರಗೆ ಹೋಗ್ತಾರೆ. ನೆಟ್ಟಗೆ ಅಧಿವೇಶನ ನಡೆಯೋಕ್ಕೂ ಬಿಡಲ್ಲ. ಒಂದು ಸಮಸ್ಯೆಗೆ ಉತ್ತರವನ್ನು ಕೊಡುವಷ್ಟರಲ್ಲಿ ಇವರದ್ದು ಇನ್ನೊಂದು ಸಮಸ್ಯೆ ರೆಡಿ ಆಗ್ಬಿಟ್ಟಿರುತ್ತೆ. ಇವರನ್ನ ಜನ ಆರಿಸಿ ಕಳಿಸಿರೋದು ಏನಕ್ಕೆ? ಅಧಿವೇಶನ ವರ್ಷದಲ್ಲಿ 2 ತಿಂಗಳು ನಡೆಯುತ್ತೆ, ಇನ್ನು 10 ತಿಂಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಇರುತ್ತಲ್ವಾ? ಆಗ ಎಷ್ಟಾದ್ರೂ ಕೂಗಾಡ್ಕೊಳ್ಳಿ, ಹಾರಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಅಧಿವೇಶನ ನಡೆಯುವಾಗ ಮಾಡೋದು ಯಾಕೆ ಈ ರೀತಿ? ಪ್ರತಿದಿನ ಹೀಗೆ ವಾಕೌಟ್ ಮಾಡಿದಾಗ ಅದರಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಾ? ಆ ದುಡ್ಡು ಯಾರ್ದು? ನಮ್ಮದಲ್ವಾ? ನೀವು ಮನೆಯಿಂದ ತಂದು ಹಾಕ್ತೀರಾ? ಈಗಲೂ ನೋಡಿ, ಪ್ರತಿಭಟನೆ ಅಂತ ಬಂದ್ರು, ಪೊಲೀಸರು ಬಸ್ನಲ್ಲಿ ತುಂಬಿಕೊಂಡ್ರು. ಆಗ ಒಬ್ಬೊಬ್ಬರ ಡ್ರಾಮಾಗಳನ್ನ ನೋಡ್ಬೇಕಿತ್ತು ನೀವು. ಪ್ರಿಯಾಂಕಾ ಗಾಂಧಿ ಅವರನ್ನ ನೋಡಿದ್ರೆ ಸಾರಿ, ನನ್ನಲ್ಲಿ ಮಾತುಗಳಿಲ್ಲ. ಇನ್ನು ಅಖಿಲೇಶ್ ಗ್ಯಾಂಗ್ ಬ್ಯಾರಿಕೇಡ್ ಮುರಿದು ಗಲಾಟೆಯನ್ನ ಮಾಡುತ್ತೆ.
ಇನ್ನೊಂದು ಕಡೆ ಮಹುವಾ ಮೈತ್ರಾ ಅವರ ಡ್ರಾಮಾ ಬೇರೆ. ಪ್ರಜ್ಞೆ ತಪ್ಪಿದೆ ಅನ್ನೋ ಹಾಗೆ ಡ್ರಾಮಾವನ್ನ ಮಾಡಿ ಬಸ್ ಒಳಗೆ ಕೂತ್ಕೊಂಡು ವಿಂಡೋದಲ್ಲಿ ಯಾರನ್ನು ನೋಡಿ ಕಣ್ಣು ಹೊಡಿತಾ ಇದ್ರು. ಎಷ್ಟಾದ್ರೂ ಮಮತಾ ಬ್ಯಾನರ್ಜಿ ಅವರ ಶಿಷ್ಯ ಅಲ್ಲವೇ? ಇಷ್ಟರ ಮಟ್ಟಿಗೆ ಟ್ರೈನಿಂಗ್ ಆಗದೇ ಇದ್ರೆ ಹೇಗೆ ಹೇಳಿ? ಇವರದ್ದು ಪ್ರತಿಭಟನೆ ಯಾಕಾಗಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ವೋಟರ್ ಲಿಸ್ಟ್ ರಿವಿಷನ್ ಮಾಡ್ತೀವಿ ಅಂತ ಅಂದ್ರೂ ಬಿಡಲ್ಲ. ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅದಕ್ಕೂ ಸೀನನ್ನ ಮಾಡ್ತಾರೆ. ಇನ್ ಏನ್ ಮಾಡ್ಬೇಕು ಅವರಿಗೆ ನೀವೇ ಹೇಳಿ. ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮತಕಳ್ಳತನದ ಆರೋಪವನ್ನ ಸಾಬೀತು ಮಾಡ್ಲಿ, ಇಲ್ಲ ಕ್ಷಮೆಯನ್ನ ಕೇಳಲಿ ಅಂತ ಹೇಳ್ತಾ ಇದೆ. ಈಗ ಎಲ್ಲಾ ಪಕ್ಷದ 30 ಸಂಸದರಿಗೆ ಚುನಾವಣಾ ಆಯೋಗ ಆಹ್ವಾನವನ್ನ ಕೊಟ್ಟಿದೆ. ಅವರ ಆರೋಪಗಳನ್ನ ಅಲ್ಲೇ ಮಾಡಬಹುದು, ಡೌಟ್ಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಬಹುದು. ಆದ್ರೆ ಅದಕ್ಕೆ ಖರ್ಗೆ ಸಾಹೇಬರು ಮಾತ್ರ ರೆಡಿ ಇಲ್ಲ. ಈಗ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಾಧ್ಯ ಇಲ್ಲ ಖರ್ಗೆ ಸಾಹೇಬ್ರೆ? ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ, ಗೊಗೋಯ್ ಅಂತಹ ನಿಮ್ಮ ಸಂಸದರ ಜೊತೆಗೆ ಅಖಿಲೇಶ್ ಯಾದವ್ ಪಡೆ ಇದೆ, ದೀದಿ ಸೇನೆ ಇದೆ, ಸ್ಟಾಲಿನ್ ಪಕ್ಷದಿಂದ ಕೂಡ ಬರ್ತಾರೆ. ಜೊತೆಯಾಗಿ ಹೋಗಬಹುದಲ್ವಾ? ಎಲ್ಲ ಒಟ್ಟಾಗಿ ಹೋಗಿ ಹೇಳಿ ಏನ್ ತಪ್ಪಾಗಿದೆ ಅಂತ. ಅದನ್ನ ಬಿಟ್ಟು ಮೈಕ್ ಮುಂದೆ ಬೊಗಳು ಬಿಡೋದಲ್ಲ. ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ಜನ ನಂಬಿ ಬಿಡ್ತಾರೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಅಂಡ್ ಮೊದಲು ನೀವು ಯಾವುದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದು ಚುನಾವಣಾ ಆಯೋಗದ ವಿರುದ್ಧ ಮಾಡ್ಬೇಕಾ ಅಥವಾ ಮೋದಿಜಿಯವರ ವಿರುದ್ಧ ಮಾಡ್ಬೇಕಾ ಅಂತ ಅದನ್ನ ಡಿಸೈಡ್ ಮಾಡಿಕೊಂಡು ಆಮೇಲೆ ಪ್ರೊಟೆಸ್ಟ್ ಮಾಡೋದಕ್ಕೆ ಬನ್ನಿ. ಹೌದಲ್ವೋ? ನಿಮ್ಮ ಅನಿಸಿಕೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.